ಹಾಯ್, ನಮಸ್ಕಾರ ಸ್ನೇಹಿತರೆ. ಅಣ್ಣ ಬಂದ. ನಾನು ಪ್ರದೀಪ್ ಅಂತ. ಸರಿ ಬಿಡು, ಆಯ್ತು ಬಿಡು. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ದೊಂದು ಸಣ್ಣ ಕನಸು ನೆರವೇರ್ತಾ ಐತೆ. ಅದೇನಂತ ನಿಮ್ಗೆ ಹೆಂಗೆ ಒಂದು ಸಣ್ಣ ಜಲಕ್ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದಾ? ಹೌದು, ಹೌದು. ನಾನು ಅವಾಗಲೇ ಹೇಳಿದ್ನಲ್ಲ, ನನಗೊಂದು ಕನಸು ನೆರವೇರ್ತಾ ಐತೆ ಅಂತ. ಏನಿಲ್ಲ, ಜಸ್ಟ್ ಇದು ಭಾಳ ವರ್ಷಗಳ ಒಂದು ಕನಸು. ನಾವೊಂದು ಮನೆ ಕಟ್ಟಿದೀವಿ. ನನ್ನ ಮನೆ ಹಂಗಿನ ಅರಮನೆಯಲ್ಲ. ಆ ಮನೆ ಬಗ್ಗೆ ನಿಮ್ಗೊಂದು ಸಣ್ಣ ಒಂದು ವಿಡಿಯೋ ತೋರಿಸ್ತೀನಿ ಅಂತ ಹೇಳ್ತಿದ್ದೆ. ಮನೆ ಎಲ್ಲರೂ ಕಟ್ತಾರೆ, ಕಟ್ಟಲ್ಲ ಅಂತ ಹೇಳಲ್ಲ. ಆದರೆ ಅದ್ರ ಹಿಂದಿರೋ ಶ್ರಮ, ಪರಿಶ್ರಮ, ಅದು ಏನು ಎಂತ ಅನ್ನೋದು ಅದ್ರ ಕಟ್ಟಿದವ್ರಿಗೆ ಮತ್ತು ಅದ್ರ ಹಿಂದೆ ಬಿದ್ದವ್ರಿಗೆ ಅಷ್ಟೇ ಗೊತ್ತು. ಈಗ ಕೆಲವ್ರು ಹೇಳ್ಬಿಡ್ತಾರೆ, ನಾನು ಕಟ್ಬಿಡ್ತೀನಿ, ನಮಗೆ ಕೆಲವ್ರು ಮೊದಲಿಗೆ ಕಟ್ಟಿಸ್ಬೇಕಾದ್ರೆ ಹೇಳೋರು ಮನೆನ, ಅದೇನು ಅಷ್ಟಲ್ಲ ಇಷ್ಟಲ್ಲ ಹಂಗಲ್ಲ ಹಿಂಗೆಲ್ಲ ಮಾಡ್ಬೋದು ಅಂತ ಹೇಳ್ತೀವಿ. ಬಟ್ ಅದರ ಹಿಂದಿರೋ ಪರಿಶ್ರಮ ಐತಲ್ಲ, ಅದು ತುಂಬ ಪ್ರಾಮುಖ್ಯತೆ ಕೊಡ್ತೈತಿ. ಅದು ಏನು ಎಂತ ಅನ್ನೋದು ನಿಮಗೆ ಯಾರಾದರೂ ರೀಸೆಂಟಾಗಿ ಮನೆ ಕಟ್ಟಿದ್ರೆ ಗೊತ್ತಾಗುತ್ತೆ. ಅದು ನಾನು ಈಗ ಅದನ್ನು ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತೀನಿ, ನಿಮಗೆ ಬನ್ನಿ ತೋರಿಸ್ತೀನಿ. ಬನ್ನಿ, ನಮ್ಮ ಮನೆ ಇದು ವಿನ್ಯಾಸ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಈ ಮನೇನ ಕಟ್ಟಬೇಕಾದ್ರೆ ನಮ್ಮ ಅಣ್ಣ ಎಲ್ಲೋ ಇಂಜಿನಿಯರ್ ಸ್ಕೆಚ್ ಹಾಕ್ಸ್ಕೊಂಬಂದಿದ್ರು. ಮನೆ ಮೇನ್ ಎಂಟ್ರೆನ್ಸ್ ಇದು, ಮೇಲೆ ತೋರಿಸಿ. ನಾವು ಆ್ಯಕ್ಚುಲಿ ಫುಲ್ ಮನೆಗೆಲ್ಲ ಪಡ್ಜಂತಿ ಹಾಕ್ಸಿರೋದು. ಪಡ್ಜಂತಿ ಅಂದರೆ ನೀವು ಕಬ್ಬಣದಲ್ಲಾದ್ರೂ ಹಾಕ್ಸ್ಬೋದು, ಇಲ್ಲ ಕಟ್ಟಿಗೆಲ್ಲಾದ್ರೂ ಹಾಕ್ಸ್ಬೋದು. ಆಲ್ಮೋಸ್ಟ್ ಆಲ್ ಕಟ್ಟಿಗೆದು ಹಾಕ್ಸ್ತಾರೆ, ಕಬ್ಬಣದ ಹಾಕ್ಸ್ತಾರೆ. ನಾವು ಕಬ್ಬಣದ ಹಾಕ್ಸಿದ್ದೀವಿ, ತುಂಬ ಖರ್ಚಾಗಿದ್ದಿದೆ. RCC ಬಿಟ್ಟರೆ ಎಕ್ಸ್ಟ್ರಾ ಖರ್ಚಾಗಿದೆ. ಮೇನ್ ಎಂಟ್ರೆನ್ಸು, ಬಾಗಿಲು, ಡೋರ್, ಇದು ಕದ, ಕನ್ನಡದಲ್ಲಿ ಕದ. ಆ್ಯಕ್ಚುಲಿ ಇದು ಪಾಲಿಶ್ ಆಗಬೇಕು, ನಾಳೆ ಪಾಲಿಶ್ ಮಾಡ್ತಾರಂತೆ. ಕಾಗಿಗೆ ಕಟ್ಟಿಗೆ ಮಾಡಿಸಿರೋಂಥ ಡೋರ್ ಇದು. ಸ್ವಲ್ಪ ಹೆಂಗೆ ಒಳಗೆ ಇದು ಹಾಲು ಎಂಟ್ರೆನ್ಸ್ ಪೂರ್ತಿ. ನಿಮಗೆ ಅವಾಗ ಹೇಳ್ದಂಗೆ ಇದೆಲ್ಲ ನಾವು ಪಡಜಂತಿಯಿಂದ ಹಾಕ್ಸಿರೋದು. RCCನ ಪಡಜಂತಿ ಅಂದರೆ ಈ ತಾಳಿಕೆ ಬರುತ್ತೆ ತುಂಬ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಕಬ್ಬಣದ ಮೇಲೆ ಕಲ್ಲುಗಳು, ಪಾಟಿ ಕಲ್ಲುಗಳು ಹಾಕಿ ಅದ್ರ ಮೇಲೆ RCC ಹಾಕ್ಸಿದ್ವಿ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ, ಚೆನ್ನಾಗಿರುತ್ತೆ ಅಂತ. ಈಗ ಎಂಟ್ರೆನ್ಸ್ ಬಂದ ತಕ್ಷಣ ಹಾಲು, ಇದು ಪೂರ್ತಿ ಸರ್ಕಲ್ ಹಾಲ್. ಇದು ಇದು ದೇವ್ರ ಮನೆ. ಇದು ತಾಜದ್ದು. ಇಲ್ಲಿ ಎಂಟ್ರೆನ್ಸ್ ಹಾಕ್ತಾರೆ, ಪಾಲಿಶ್ ಮಾಡ್ಬಿಟ್ಟು ಎಲ್ಲ ಹಾಕ್ತಾರೆ. ಇದು ಎಂಟ್ರೆನ್ಸ್, ಇಲ್ಲಿ ದೇವ್ರ ಮನೆ. ಅದು ಇದು ಕಿಚನ್. ಸಂತೋಷ, ಇದು ಕಿಚನ್. ಇದು ಇನ್ನೂ ಸ್ವಲ್ಪ ವರ್ಕ್ ಇದೆ, ಇದು ಗ್ಲಾಸ್ ತೋರಿಸ್ಬೇಕು. ಆ್ಯಕ್ಚುಲಿ ಈಗೆಲ್ಲ ಗ್ಲಾಸ್ ಫಿಟಪ್ ಮಾಡಿಸಾದ್ಮೇಲೆ ಫುಲ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ವಿಡಿಯೋ ಮಾಡಿದ್ರೆ ಈಗ ಎಂಟ್ರೆನ್ಸ್ ಜಸ್ಟ್ ಮಾಡ್ತಿದ್ವಿ. ಹಾಗೆ ಬನ್ನಿ ಸರ್. ಇದು 2 ರೂಮ್ಗಳಿರುವಂಥದ್ದು. ಇಲ್ಲೊಂದು ರೂಮು, ಇದೊಂದು ರೂಮು, ಇದೊಂದು ರೂಮು ಪೂರ್ತಿ. ಇದೊಂದು ಬಾತ್ರೂಮು. ಇದು ಪ್ಲಂಬಿಂಗ್ ವರ್ಕ್ ಆಗ್ಬೇಕು. ಆ್ಯಕ್ಚುಲಿ ಇದು ಪ್ಲಂಬಿಂಗ್ ವರ್ಕ್ ಆಗಿಲ್ಲ. ಪ್ಲಂಬಿಂಗ್ ವರ್ಕ್ ಆದಮೇಲೆ ನಿಮಗೆಲ್ಲ ಇನ್ನೊಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಅಟ್ಯಾಚ್ ಬಾತ್ರೂಮ್ ಇದೆ. ಇನ್ನೊಂದು ರೂಮು, ಇದೊಂದು ಬೇಕಾದ್ರೆ ಒಳಗೆ ಬನ್ನಿ. ಇಲ್ಲಿ ಕೂಡ ಸೇಮ್ ಅದೇ ಪರ್ಜೆಂಟಿ ನೀರು. ಇದೊಂದು ರೂಮು. ಇದು ಮೇಲೆ ಇದು ಬಿಟ್ಕೊಂಡವೆ. ಇದಕ್ಕೆ ಏನಂತಾರೆ, ಅಡ್ಡ ಥರ ಏನಾದರೂ ಇಟ್ಕೊಳ್ಳೋಕ್ಕೆ, ಸಾಮಾನ್ಯ ಇಟ್ಕೊಳ್ಳೋಕ್ಕೆ ಬೇಕಂತ ಅಡ್ಡ ಥರ ಬಿಟ್ಕೊಂಡಿದ್ದಾರೆ. ಸೊ ಬನ್ನಿ, ಇಟ್ಲು ಬಾಗಿಲು. ಇದು ಬಾತ್ರೂಮು. ಇದೊಂದು ಬಾತ್ರೂಮು. देख के तुझको दिल बोले हाय हाय. ಇದಕ್ಕೆ ಸಾಮಗ್ರಿಗಳು ಕೂರಿಸ್ಬೇಕು, ಕೂರಿಸಿಲ್ಲ. ಹಿಂಗೆ ಬಂದರೆ ಬನ್ನಿ ಸರ್. ಓಕೆ, ಟೈಲ್ಸ್ ನಾವೇನು ಮಾಡಿದ್ದೀವಿ, ಗೋಡೆಗೆ ಸಪ್ರೇಟ್ ಬೇರೆ ಕಡೆ ಟೈಲ್ಸ್ ತಂದಿದ್ದು. ಇದು ಕೆಳಗೆ ನೆಲಕ್ಕೆ ಬೇರೆ ಕಡೆ ತಂದಿದ್ದೀವಿ. ಇದೆಲ್ಲ ತುಂಬ ಹೇಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ಒಂದೊಂದೇ ಲೆಕ್ಕ ಹೇಳೋಕ್ಕಿಂತ ಎಷ್ಟು ಖರ್ಚಾಗಿತ್ತು ನಿಮ್ಗೆ ಎಲ್ಲರೂ ಬಂದು ಹೇಳ್ತೀನಿ. ಅದಾದಮೇಲೆ ಸೀದಾ ಮೇಲಕ್ಕೆ
ಬನ್ನಿ ಸರ್, ಮೇಲೆ ಸ್ಟೇರ್ ಕೇಸು. ನೀವು 4 ಅಡಿ 2 ಗ್ಲಾಸ್ ಹಾಕ್ಸಿದ್ದಾರೆ. ಬನ್ನಿ ಹೀಗೆ. ಸ್ಟೇರ್ ಕೇಸ್ ಡೋರ್ ಇದು. ಮೇಲಕ್ಕೆ ನಿಧಾನಕ್ಕೆ ಬರ್ರಿ. ಟಾಪ್ ಇದು. ಮೇನ್ ರೋಡ್ ಬರ್ಕೊಂಡು ಮನೆ ಆಕ್ಚುಲಿ ಹತ್ಮಳಿಯಿಂದ ಬರ್ತಾ ಎಂಟ್ರೆನ್ಸ್ಗೆ ಊರ್ ಎಂಟ್ರೆನ್ಸ್ ಒಂದು ಕೆ ಬಿ ಬರ್ತದೆ. ಕೆ ಬಿ ಒಂದು ಕಣಗಳು ಬರ್ತವೆ. ಕಣಗಳಾದ್ಮೇಲೆ ಯಾರು ಕೇಳಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಪೋಸಿಟ್ ನಮ್ಮ ಮನೆ. ಈ ಕಡೆ ಹಿಂಗಿಂದ ಬಂದರೆ ಹತ್ಮಳಿ, ಹಿಂಗೆ ಹೋದ್ರೆ ಹೊಳಲ್ ರೂಟು. ಹರ್ಪಳ್ಳಿ ಹೊಳಲ್ ರೂಟು ಮೇನ್ ಎಂಟ್ರೆನ್ಸಲ್ಲೇ ಮನೆ ಕಾಣುತ್ತೆ ನಮ್ದು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಟೈಲ್ಸ್ ಅಂತ ಇವು ಹಾಕ್ಸಿರೋದು ನಾವು. ನಮಗೂ ಗೊತ್ತಿಲ್ಲ, ನಮ್ಮ ಅವರೆಲ್ಲ ಹೇಳ್ತಾರೆ, ನಮ್ಮ ಅಣ್ಣ ಹಾಕ್ಸಿರೋದು. ಪ್ರತಿ ಮನೆ ಪೂರ್ತಿ ಎಲ್ಲ ಟೈಲ್ಸ್ ಹಾಕ್ಸಿರೋದು ಆಂಧ್ರದ್ದೇ. ಗೋಡೆಗೆ ಬಿಟ್ಟು ಈ ಗೋಡೆ ಮಾರ್ಬಲ್ಸ್ ಅಂತ ಇಲ್ಲಿ ಬಂದರೆ ಇದು ಕೊಟ್ಟರಲ್ಲಿ ತಂದಿರೋದು. ಅಂದಾಜು ಇದೆಲ್ಲ ಅಂದರೆ ನಿಮ್ಗೆ ಹೇಳ್ತೀನಿ ಆಮೇಲೆ ಏನೇನಂತ. ಫುಲ್ ಮನೆ ಸರ್ಕೊಂಡು ತೋರಿಸ್ತೀನಿ ಪೂರ್ತಿ. ನೀವು ಎಲ್ಲಿ ನೋಡ್ಬೋದು ಪೂರ್ತಿ ನಾವು ಹಾಕಿರೋದೆಲ್ಲ ಮೇಲೆ ಪೂರ್ತಿ ಇದು ಆಂಗ್ಲರ್ಸ್ ಬಂದ್ಬಿಟ್ಟು ಸರ್ ಬನ್ನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಿಂದ್ಗಡೆ ಅಂದ್ರೆ ನಾವು ಆ್ಯಕ್ಚುಲಿ ನಮಗೆ ಹನ್ನೊಂದು ಬಾಗ್ಲ ಹಾಕಿ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಇದು ಉತ್ತರ ಆಗಿರ್ತಾರೆ. ಔಷಧಾನ ಉತ್ತರ ಅಂದರೆ ಪೂಜೆ ಪುನಸ್ಕಾರ ಜಾಸ್ತಿ ಇರಬೇಕು, ಜಾಸ್ತಿ ಇರ್ತವೆ ಮನೆಗಳಲ್ಲಿ ಅಂತೇಳಿ ಉತ್ತರ ಉತ್ತರ ನಮ್ಗೆ ಇನ್ಶೂರೆನ್ಸ್ ಇದು ಹೆಸರಿಗಷ್ಟೇ ಈಗ ಡೋರ್ ಆಗಿರೋದು ಎಲ್ಲ ನಮ್ಮ ಆದ್ಮೇಲೆ ನಡೆಯುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ನಾವು ಹೊಸದಾಗಿ ಆಗಿರೋ ಮನೆನ ತೋರಿಸಿದೆ ನಿಮಗೆ. ಯಾವ ರೀತಿ ಕಟ್ಟಿದ್ದೀವಿ ಏನು ಅಂತ ಅಂತೇಳಿ. ಇದರ ಅಂದಾಜು ಮೊತ್ತ ಇನ್ನೂ ಫೈನಲ್ ಲೆಕ್ಕ ಮಾಡಿಲ್ಲ, ಎಲ್ಲ ಆದ್ಮೇಲೆ ಲೆಕ್ಕ ಮಾಡೋಣ. ಈಗ ಪ್ರೆಸೆಂಟ್ ಇಲ್ಲಿವರೆಗೂ ಒಂದು 27ರಿಂದ 28 ಲಕ್ಷ ಮುಟ್ಟೈತೆ ಅಂತ ಮನೇಲಿ ಹೇಳ್ತಾವೆ. ಇನ್ನೂ ಇದೆ ಕೆಲಸ, ಅದೆಲ್ಲ ಫೈನಲ್ ಆದ್ಮೇಲೆ ಹೇಳ್ತೀವಿ. ಇಷ್ಟೆಲ್ಲ ಮನೆ ಆಗಕ್ಕೆ ಕಾರಣ, ನಾವು ಒಮ್ಮೆ ಈ ಮನೆ ಕಟ್ಟಿಲ್ಲ. ನಾವು ಬಿಫೋರ್ ಯಾವ ಮನೇಲಿ ಇದ್ದೀವಿ ನಿಮ್ಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಬಿಫೋರ್ ಇವಾಗ ಇರೋ ಮನೆಯೇ. ಮತ್ತು ಇದು ಇಷ್ಟೆಲ್ಲ ಆಗೋಕ್ಕೆ ಆಗಲಿ ಅಥವಾ ನಾವು ಹಿಂಗೆ ಇರೋಕ್ಕಾಗಲಿ, ಈಗ ಇದೀವಿ ಏನೋ ಒಂದು ಲೆಕ್ಕದಲ್ಲಿ ಇದೀವಿ ಅಥವಾ 4 ಜನದೊಳಗೆ ಕಾಣಿಸ್ಕೊಳ್ಳಲ್ಲ, ಆದರೂ ಇದೀವಿ ಅನ್ನೋಕ್ಕೆ ಮೇನ್ ರೂವಾರಿ ಒಬ್ಬರಿದ್ದಾರೆ. ಅವ್ರು ನಿಮ್ಗೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ. ನಂದು ಹಳೆ ಮನೆ ವಿಡಿಯೋನ ಒಂದು ಹಾಕಿರ್ತೀನಿ, ನೋಡಿರಿ ಹೆಂಗಿದೆ ಅಂತೇಳಿ. ನಾನು ಅವಾಗಲೇ ಹೇಳಿದ್ನಲ್ಲ, ನಾವಿರೋಂಥ ಮನೆ ಇದೇ. ಆ ಮನೆ ನೀವು ನೋಡ್ತಕ್ಕಂಥ ಮನೆ ಇದೆ. ಚಿಕ್ಕದಾಗಿರೋ ಮನೆ, ಚೊಕ್ಕದಾಗಿರೋ ಮನೆ. ಚೊಕ್ಕ ಅಂತೂ ಇಲ್ಲ, ಸ್ವಲ್ಪ ಹಾಗೆ ಅಲ್ಲಿದಲ್ಲೇ ಸಾಮಾನಿದ್ದಾವೆ. ಇದನ್ನು ಆಗಿನ ಟೈಮಲ್ಲಿ ನಮ್ಮವರು ಬರೀ 80,000 ರೂಪಾಯಿ ಕಟ್ಸಿದ್ರಂತೆ. ಇವಾಗ ಆಗಲ್ಲ ಅಷ್ಟೆಲ್ಲ. ತುಂಬ ಚಿಕ್ಕ ಮನೆ. ಇದೇ ಮನೆ, ಆ ಮನೆ ದೇವ್ರ ಮನೆ. ಇದು ಕಾಣಿಸಲ್ಲ ನಿಮ್ಗೆ, ಅಷ್ಟೊಂದು ಕತ್ತಲಿದೆ. ನೋಡಿದ್ರಲ್ಲ ನನ್ನ ಹಳೆ ಮನೆಯ ವಿಡಿಯೋನ. ಇವತ್ತು ನಾನು ಹೇಳಿದೆ ಅವಾಗಲೇ ನಿಮ್ಗೆ ಆ ವಿಡಿಯೋದೊಳಗೆ ಇದೆಲ್ಲ ಆಗಕ್ಕೆ ಕಾರಣ ಆಗಲಿ, ಇಷ್ಟು ನಾವು ಈ ಮನೆ ಕಟ್ಟಕ್ಕಿಂತ ನಾವು ಯಾರು ಕಟ್ಟಿದ್ರು ಅಂತ ತೋರಿಸ್ತೀನಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಮೇನ್ ರೂವಾರಿ ಯಾರಂತ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ. ಅಂಥ ಅದ್ಭುತ ವ್ಯಕ್ತಿ ಇದ್ದಾರೆ. ಯಾರೆಲ್ಲ ಇವರೇ. ಸಕಲವು ನೀನೇ, ಸರ್ವವು ನೀನು. ನೀನಿಲ್ಲದ ನೆಲವಿಲ್ಲ, ನೀನಿಲ್ಲದ ಜಗವಿಲ್ಲ. ನಿನ್ನಿಂದ ನಾವೆಲ್ಲ ನಿನಗಾಗಿ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಎಂದೆಂದು ನಿನ್ನ ಈ ಪ್ರೀತಿ ಮತ್ತು ತ್ಯಾಗಕ್ಕೆ ನಾವೆಂದು ಚಿರಋಣಿಗಳು. ಇಂತಿ ಪ್ರೀತಿಯ ನಿನ್ನ ಮಗ.